ಜಿನ್ನಾನೇ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಯಾಕೆ ಹೇಳಿದ್ರು? ನೇತಾಜಿ ಹೇಳಿದ್ರು ಬ್ರಿಟಿಷರ ವಿಷಯದಾಗ ನಾ ಯಾವಾಗೂ ಕಾಂಪ್ರಮೈಸ್ ಆಗೋದಿಲ್ಲ ಅಂತ. Netaji said, I will not compromise for anything less than full independence and freedom. ಅಜಿತ್ ದೋವಲ್ ಅವರ ಬಾಯಿ ಒಳಗ ನೇತಾಜಿ ಅವರ ಬಗ್ಗೆ ಕೇಳೋದ ಚಂದ. ಭಾರತಕ್ಕ ಸ್ಟ್ರಾಂಗ್ ವಾರ್ ಮಷಿನ್ ತರಬೇಕು ಅನ್ನೋ ಕನಸಾಗೇ ಉಳಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರಿಗೆ ಗೊತ್ತಿಲ್ರಿ? ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಾಕ ಹೋರಾಡಿದವರೊಳಗ ಇವ್ರು ಪ್ರಮುಖರು. 1947 ಟೈಮ್ ಒಳಗ ಇವ್ರು ಇದ್ದಿದ್ರ 2 ನೇಷನ್ ಥಿಯರಿಯನ್ನ ಆಗಾಕ ಬಿಡ್ತಿರ್ಲಿಲ್ಲ. ಭಾರತ ಇಬ್ಬಾಗ ಆಗೋದನ್ನ ಹೆಂಗಾರ ಮಾಡಿ ತಡಿತಿದ್ರು. ಅದಷ್ಟ ಅಲ್ರಿ, ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜಿನ್ನಾ ಅವರ ಆಗ್ಲಿ ಅಂತ ಸಲಹೆ ಕೊಟ್ಟಿದ್ರಂತ. ಯಾಕೆ ಸಲಹೆ ಕೊಟ್ಟಿದ್ರು? ಜಿನ್ನಾ ಅವರ ಪ್ರಧಾನಿ ಆಗೋದ್ರಿಂದ ಭಾರತಕ್ಕೆ ಏನ್ ಲಾಭ ಇತ್ತು? ಅವ್ರು ಹಿಂಗ್ ಹೇಳಿರೋದ್ರ ಹಿಂದಿದ್ದ ಉದ್ದೇಶ ಏನು? ಅದೆಲ್ಲ ನಾ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಹೊಸ ವಿಡಿಯೋ ಹಾಕೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರ ಕೆಳಗೆ ಕಾಣಕತ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ, ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಸುಭಾಷ್ ಚಂದ್ರ ಬೋಸ್ ಅವ್ರು ಇದ್ದಿದ್ರ ಏನೇನೆಲ್ಲ ಆಗ್ತಿತ್ತು, ಏನೇನೆಲ್ಲ ಆಗ್ತಿರ್ಲಿಲ್ಲ. ಅವ್ರು ಇರಬೇಕಿತ್ತು ಸ್ವಾತಂತ್ರ್ಯ ಸಂದರ್ಭದಾಗ. ಹೋರಾಟ ಮಾಡಿ ಸೈನ್ಯ ಕಟ್ಟಿ ಅಷ್ಟೆಲ್ಲ ಕಷ್ಟಪಟ್ಟ ಮೇಲೂ ಆ ಸಂದರ್ಭದಾಗ ಅವ್ರು ಇಲ್ಲ ಅಂದ್ರ ಹೆಂಗ ಅನಿಸ್ತೈತಿ? ಅವ್ರು ಇದ್ದಿದ್ರೆ ಏನಾಗ್ತಿತ್ತು, ಏನಾಗ್ತಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಅಜಿತ್ ದೋವಲ್ ಅವ್ರು ಮಾತಾಡ್ಯಾರ. ಅವ್ರು ಏನು ಹೇಳ್ಯಾರ ಅಂತ ನಾನು ನಿಮಗೆ ಹೇಳ್ತೀನಿ. ಅವ್ರೇನು ಹೇಳ್ತಾರ ಮೊದಲು ಕೇಳ್ರಿ. Netaji said, I will not compromise for anything less than full independence and freedom. I want this to free this country not only from the political subjugation, but their political, social, economic, cultural mindset of the people have got to be changed. They should feel like free birds in the sky. ನೇತಾಜಿ ಹೇಳಿದ್ರಂತ, ನಾನು ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಅಂದ್ರ ಸ್ವಾತಂತ್ರ್ಯ ಅಂದ್ರೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು. ಪೊಲಿಟಿಕಲಿ ಸ್ವಾತಂತ್ರ್ಯ ಕೊಟ್ಟು ಎಲ್ಲದರೊಳಗೂ ಸೋಷಿಯಲಿ ಅಲ್ಲಿ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾ ಅದನ್ನು ಒಪ್ಪೋದಿಲ್ಲ. ನಮ್ಮ ದೇಶಕ್ಕೆ ನಮಗೆ ಬೇಕಾಗಿರೋದು ಸಂಪೂರ್ಣ ಸ್ವಾತಂತ್ರ್ಯ. ಅದ್ರೊಳಗೆ 1% ಕಡಿಮೆ ಆದರೂ ನಮಗೆ ಆ ಸ್ವಾತಂತ್ರ್ಯ ಬೇಡ. ಸಿಗೋದಾದ್ರೆ ಸಂಪೂರ್ಣ ಬೇಕು. ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ರಂತ. ಸೋಷಿಯಲಿ, ಎಕನಾಮಿಕಲ್ಲಿ, ಕಲ್ಚರಲ್ಲಿ ಅದಷ್ಟಲ್ಲ, ಜನರ ತಲೆ ಒಳಗೂ ಸ್ವಾತಂತ್ರ್ಯ ಸಿಕ್ಕೈತಿ ಅನ್ನೋದು ಮೂಡಬೇಕು. ಅಂತ ಸ್ವಾತಂತ್ರ್ಯ ನಮಗೆ ಬೇಕು ಅಂತಿದ್ರು. ಆಕಾಶದಾಗ ಫ್ರೀಯಾಗಿ ಹಾರಾಡೋ ಹಕ್ಕಿಗಳ ಗತ್ಲೆ ನಮಗೂ ಅಷ್ಟರ ಮಟ್ಟಿನ ಸ್ವಾತಂತ್ರ್ಯ ಬೇಕು ಅಂತ ಹಠ ಹಿಡಿದಿದ್ದವ್ರು ಇವರು. ಸುಭಾಷ್ ಚಂದ್ರ ಬೋಸ್ ಅವ್ರು ಇದ್ದಿದ್ರ ಭಾರತ ಇಬ್ಬಾಗ ಆಗ್ತಿರ್ಲಿಲ್ಲ ಅಂತಾರ ಅಜಿತ್ ದೋವಲ್ ಅವರು. India would not have been partitioned if Subhash Bose was there. Jinnah said, I can accept only one leader. That is Subhash Bose. ಸುಭಾಷ್ ಚಂದ್ರ ಅವ್ರು ಇದ್ದಿದ್ರೆ ಯಾಕೆ ಇಬ್ಬಾಗ ಆಗ್ತಿರ್ಲಿಲ್ಲ ಅಂತಂದ್ರೆ ಜಿನ್ನಾನೇ ಹೇಳಿದ್ರು, ನಾ ಯಾವುದೋ ಒಬ್ಬ ನಾಯಕನ ಒಪ್ಕೋತೀನಿ, ಅವ್ರ ಮಾತನ್ನ ಅನುಸರಿಸ್ತೀನಿ ಅಂತಂದ್ರ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಬ್ರೇ ಅಂತ ಹೇಳಿದ್ರು. ಅವ್ರು ಇದ್ದಿದ್ರೆ ಇಬ್ಬಾಗ ಆಗೋದನ್ನ ತಡಿತಿದ್ರು. ಅವರಿಗೆ ಅದು ಇಷ್ಟನೂ ಇರಲಿಲ್ಲ. ಯಾವಾಗಲೂ ನೇತಾಜಿ ಹೇಳ್ತಿದ್ರು 2 ನೇಷನ್ ಥಿಯರಿ ನಾನು ಒಪ್ಕೊಳ್ಳೋದಿಲ್ಲ, ಅದ್ರ ಮೇಲೆ ನನ್ನ ವಿರೋಧ ಐತಿ ಅಂತ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತದ ಮೊದಲ ಪ್ರಧಾನಿ ಜಿನ್ನಾನ ಆಗ್ಲಿ, 2 ದೇಶ ಆಗೋ ಕೆಲಸ ಆಗೋದ್ ಬೇಡ, ಅವ್ರ ಪ್ರಧಾನಿ ಆಗ್ಲಿ ಅಂತ ಸಲಹೆ ಕೊಟ್ಟಿದ್ರಂತ. ಅವ್ರ ಹೆಸರನ್ನ ಸೂಚಿಸಿದ್ರಂತ. ಮತ್ತ ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗ್ 2 ಒಂದಾಗ್ಲಿ, 2ರ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ದೂರ ಆಗ್ಲಿ, ಅದನ್ನ ದೂರ ಮಾಡೋ ಕೆಲಸ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಾಡ್ತಾನ ಇದ್ರಂತ. ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಭಾರತ ಅಂದ್ರ ಮೊದಲ ಆದ್ಯತೆ. ಅದ್ರೊಳಗೂ ಸೇನೆಗೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಮುತುವರ್ಜಿ ವಹಿಸ್ತಿದ್ರಂತ. He said, my first priority will be to give India a very, very strong war machine. Make India impregnable. I will build its defenses. ನೇತಾಜಿ ಅವ್ರಿಗೆ ಭಾರತ ಅಂದ್ರ ಮೊದಲ ಆದ್ಯತೆ. ಭಾರತ ದೇಶ ಅಂದ್ರ ಅವ್ರಿಗೆಲ್ಲದಕ್ಕಿನ್ನ ಹೆಚ್ಚು. ಭಾರತಾಂಬೆಗಾಗಿ ಮಡಿಯೋದಕ್ಕೂ ಸಿದ್ಧ ಅಂತ ಯಾವಾಗಲೂ ಹೇಳ್ತಿದ್ರು. ಹೇಳೋದಷ್ಟೇ ಅಲ್ಲ, ಸೈನಿಕರಿಗೂ, ಅವ್ರು ಕಟ್ಟಿದ ಸೈನಿಕರಿಗೂ ಇದನ್ನ ಹೇಳ್ಕೊಡ್ತಿದ್ರು. ಭಾರತಾಂಬೆಗೋಸ್ಕರ ಸಾಯೋ ಪರಿಸ್ಥಿತಿ ಬಂದ್ರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳ್ತಿದ್ರು. ಭಾರತವನ್ನ ಸ್ಟ್ರಾಂಗ್ ದೇಶ ಮಾಡಬೇಕು, ಭಾರತಕ್ಕೆ ಸ್ಟ್ರಾಂಗ್ ವಾರ್ ಮಷಿನ್ ತರಬೇಕು ಅನ್ನೋದು ಅವ್ರ ಗುರಿ ಆಗಿತ್ತು. ಭಾರತ ಯಾರಿಗಿನ್ನ ಕಮ್ಮಿ ಇಲ್ಲ, ಅಷ್ಟೊಂದು ಸದೃಢ ಆಗಬೇಕು, ಅಷ್ಟು ಸದೃಢವಾದ ಸೇನೆಯನ್ನ ಕಟ್ತೀನಿ, ಅದು ನನ್ನ ಪ್ರಿಯಾರಿಟಿ ಅಂತ ಯಾವಾಗಲೂ ಹೇಳ್ತಿದ್ರಂತ ನೇತಾಜಿ ಅವರು. ಅಜಿತ್ ದೋವಲ್ ಅವ್ರು ಹೇಳೋ ಪ್ರತಿ ಒಂದು ಮಾತನ್ನ ಕೇಳಿದ್ಮೇಲೆ ನಮಗೆ ಅನ್ಸೋದೇನಂದ್ರ
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಇರಬೇಕಿತ್ತು. ಆ ಸಂದರ್ಭದಾಗ ಅವರಿದ್ರ ಎಷ್ಟೋ ಸಾವು ನೋವು ತಪ್ತಿದ್ವು. ಅವರ ಐಡಿಯಾ, ಅವರ ಮುಂದಾಲೋಚನೆ ಅದೆಲ್ಲಾನು ಭಾರತಕ್ಕೆ ಆ ಸಂದರ್ಭದಾಗ ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಆ ಸಂದರ್ಭದಾಗ ಇರಲಿಲ್ಲ. ಅವರ ಐಡಿಯಾಗಳು, ಅವರ ಮಾತು, ಅವರ ನಡೆ ನುಡಿ ಪ್ರತಿಯೊಂದೂ ಪ್ರತಿ ಭಾರತೀಯರೊಳಗೆ ಅದಾವ. ಆ ಸಂದರ್ಭದಾಗಿನಿಂದ ಹಿಡಿದು ಇಲ್ಲಿ ತನಕನೂ ಅವ್ರು ಎಲ್ಲರಿಗೂ ಒಂದು ರೀತಿ ಸ್ಫೂರ್ತಿಯಾಗಿಯೇ ಅದಾರ.